ಹಾಯ್ ಹಲೋ ನಮಸ್ತೆ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ಸಂಜೆ ವಿಡಿಯೋ. ಹೋಟ್ಲಿಂದ ಬಂದು ನಮ್ಮ ಪುಟ್ಟ ಗಾರ್ಡನಲ್ಲಿ ತುಂಬ ಹೂವು ಬಿಟ್ಟಿತ್ತು. ಹೂವೆಲ್ಲ ಬಿಡಿಸಿ ಅದನ್ನು ಫುಲ್ ಎಲ್ಲ ಕಟ್ಟಿಬಿಟ್ಟು ಒಂದು ಮಾರು ಹೂವಾಗಿತ್ತು. ಅದನ್ನ ಹೂವೆಲ್ಲ ಕಟ್ಟಾದ್ಮೇಲೆ ನನ್ನ ಮಗನಿಗೆ ಎತ್ತಿಡಪ್ಪ ಫ್ರಿಜ್ಜಿಗೆ ಅಂತ ಹೇಳಿ, ಮತ್ತು ಹೋಟ್ಲಿ ಇವತ್ತು ಕೆಲಸದ ಆಂಟಿ ಬಂದಿರಲಿಲ್ಲ. ನಾವೇ ಹೋಗಿ ಹೋಟ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಸಂಜೆ ಮುಗೀತು ಕೆಲಸ. ವಾಪಸ್ ಮನೆಗೆ ಬಂದ್ವಿ. ಇದು ಸಂಕ್ರಾಂತಿ ಹಬ್ಬದ ದಿನದ ವಿಡಿಯೋ. ಬೆಳಗ್ಗೆನೇ ಇದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಕಾಫಿ ಕುಡಿದು ಮತ್ತು ವರಾಂಡ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಹಾಕಿ, ವರ್ಷಕ್ಕೊಂದು ಹಬ್ಬ ಅಲ್ವಾ, ಅದು ಮೊದಲನೇ ಹಬ್ಬ, ಬಣ್ಣ ಎಲ್ಲ ಹಾಕಿ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಎಲ್ಲ ಮುಗಿಸಿ ಒಳಗಡೆ ಎಲ್ಲ ತುಂಬ ಕ್ಲೀನ್ ಮಾಡೋದಿತ್ತು. ಮನೆಯೆಲ್ಲ ಒರೆಸ್ಬೇಕಾಗಿತ್ತು. ಒಳಗಡೆ ಹೋಗಿ ಒರೆಸೋಣ ಅಂತ ಹೋದರೆ ಪಾಪ ನನ್ನ ಮಗಳು ಅವಳೇ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಡ್ತಾ ಇದ್ಲು. ಮಮ್ಮಿ ನನ್ನ ಮನೆ ನಿಮ್ಗೆ ಒರೆಸ್ಕೊಡ್ತೀನಿ, ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ಲು. ನಾನು ಹೋಗಿ ಸ್ನಾನ ಮಾಡಿ, ನಮ್ಮನೆ ಪಕ್ಕನೇ ಒಂದು ಕಾಲುವೆ ಇದೆ, ಆ ಕಾಲುವೆಗೆ ಹೋಗಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ನಾನು ಫ್ರೆಶ್ ಅಪ್ ಆಗಿ ರೆಡಿ ಆದೆ ಪೂಜೆ ಮಾಡೋಣ ಅಂತ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೊಸ್ಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಎಲ್ಲನೂ ಫುಲ್ಲು ಪೂಜೆಗೆ ಏನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ 11 ಗಂಟೆ ಆಗಿತ್ತು. ಎಷ್ಟೇ ಬೇಗ ಕೆಲಸ ಮುಗಿಸ್ಬೇಕು ಅಂದ್ಕೊಂಡ್ರು ಕೂಡ ಹೋಟ್ಲು ಕೆಲಸ ಇರೋದ್ರಿಂದ ನಾವು ಫ್ರೀ ಇರಲ್ಲ. ಹಬ್ಬದ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಆದರೂ ಕೂಡ ಪೂಜೆ ಮಾಡೋರಿಗೆ ಸಮಾಧಾನ ಇರಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ 12 ಗಂಟೆ ಆಗೋಯ್ತು. ಮಕ್ಕಳು ಹೊಟ್ಟೆ ಹಸು ಅಂತ ಪಾಪ ಎರಡು ಪರದಾಡ್ತಾಯಿದ್ರು. ಪೊಂಗಲ್ ಮಾಡಿ, ಸಿಹಿ ಪೊಂಗಲ್ ಮಾಡಿ, ಖಾರ ಪೊಂಗಲ್ ಮಾಡಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಆ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮತ್ತು ನೋಡಿ ನನ್ನ ಮಗಳು ಹೆಂಗೆ ರೆಡಿಯಾಗಿದ್ದಾಳೆ. ಹಬ್ಬ ಅಂದರೆ ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ರೆಡಿ ಆಗೋದು, ಫೋಟೋ ತೊಗೊಳ್ಳೋದು, ವಿಡಿಯೋ ತೊಗೊಳ್ಳೋದು. ಆಮೇಲೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ನನ್ನ ಮಗ ವೀರಗಾಸೆ ಕಲಾವಿದ ಅಂತ ಹೇಳಿದ್ದೆ ಅಲ್ವಾ, ಇಲ್ಲೇ ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಪ್ರೋಗ್ರಾಮ್ ಇದ್ದಿದ್ದು. ಬನ್ನಿ ಮಮ್ಮಿ ನೀವು ಅಂತ ಫೋನ್ ಮಾಡಿ ಕರೆದಿದ್ದ. ಸೊ ಹಾಗಾಗಿ ಹೋಗಿ ಪ್ರೋಗ್ರಾಮ್ ನೋಡಿಕೊಂಡು, ನನ್ನ ಮಗನ ಫಂಕ್ಷನ್ ಎಲ್ಲೇ ಇದ್ದರೂ ಕೂಡ ನಾನು ಹೋಗಬೇಕು ನೋಡಬೇಕು ಅನ್ನೋ ಆಸೆ. ಹಾಗೆ ಒಂದೆರಡು ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದೆ.